ಇವತ್ತು ಒಂದು ಅದ್ಭುತ ಶುಭ ದಿನ. ಮೈಸೂರು, ನಾವು ಯಾವಾಗಲೂ ಮೈಸೂರಿಗೆ ವಿಸಿಟಿಂಗ್ ಬರ್ತಾಯಿದ್ರು ಎಲ್ಲರೂ. ಈ ಸಾರ್ತಿ ಧ್ಯಾನಕ್ಕೆ ಬಂದಿದ್ದಾರೆ ಎಲ್ಲ ಊರಿನಿಂದ, ಕರ್ನಾಟಕ ಬಂದಿರೋ ಎಲ್ಲರಿಗೂ, ದೇವತೆಗಳು ಎಲ್ಲರಿಗೂ ನನ್ನ ನಮಸ್ಕಾರ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್. ಸಾರ್ ಹೇಳಿದರು, ಪಾರ್ವತಿ, ಸರಸ್ವತಿ, ಲಕ್ಷ್ಮಿ. ಈ ನವರಾತ್ರಿ ಎಲ್ಲ ಸ್ತ್ರೀ ಶಕ್ತಿದ ಪ್ರಭಾವನೆ. ಈ ನವರಾತ್ರಿ ನಾವು ಹೆಚ್ಚಿಗೆ ಧ್ಯಾನ ಮಾಡಬೇಕು. ಪಾರ್ವತಿ ಅಂದರೆ ಎನರ್ಜಿ, ಶಕ್ತಿ. ಟೈಮ್ ಸಿಕ್ಕಿದರೆ ನಾವು ಪಾರ್ವತಿ ಆಗಬೇಕು, ಧ್ಯಾನ ಮಾಡಬೇಕು. 10 ನಿಮಿಷ, 5 ನಿಮಿಷ, ಎಷ್ಟು ಹೆಚ್ಚಿಗೆ ನಾವು ಧ್ಯಾನ ಮಾಡ್ತೀವೋ ಅಷ್ಟು ಶಕ್ತಿನ ನಾವು ಹೊಂದಿತೀವಿ. ಪಾರ್ವತಿ ಇಲ್ಲಾಂದರೆ ಸರಸ್ವತಿ ನಮ್ಗೆ ಸಿಗಲ್ಲ. ಸಾಧನೆ 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 ಮಾಡಬೇಕು. ನಮಗೆಲ್ಲರಿಗೂ ಗೊತ್ತು, ವಾಲ್ಮೀಕಿ ಮಹರ್ಷಿ, ಅವ್ರ ಹೆಸರು ರತ್ನಾಕರ್. ಕಾಡಲ್ಲಿ ಒಬ್ಬ ಕಳ್ಳ, ಬೇಟೆ ಮಾಡೋದು ರಾಕ್ಷಸ ಜೀವನ ಅಂತ ಕಳ್ಳ ಧ್ಯಾನ ಕೂತ್ಕೊಂಡ್ರು. ವರ್ಷಗಳು ಕಣ್ಣ ಬಿಟ್ಟಿಲ್ಲವರು. ಅವ್ರ ಮೇಲೆ ಹುತ್ತನೇ ಸೃಷ್ಟಿಯಾಯಿತು. ಅನಂತವಾದ ಶಕ್ತಿ ಪಾರ್ವತಿನ ತುಂಬಿಕೊಂಡ್ರು. ಕಣ್ಣು ಮುಚ್ಚಿದಾಗ ಅವರ ಹೆಸರು ರತ್ನಾಕರ್, ಕಣ್ಣು ಬಿಟ್ಟಿದಾಗ ವಾಲ್ಮೀಕಿ ಮಹರ್ಷಿ. ಒಬ್ಬ ಕಳ್ಳ ದಿವ್ಯ ನೇತ್ರದಿಂದ ರಾಮಾಯಣ ಮಹಾಕಾವ್ಯ ಬರೆದಿದ್ದಾರ. ಆ ಸರಸ್ವತಿ ಎಲ್ಲಿತ್ತು? ಒಳಗಿತ್ತು. ಒಬ್ಬ ಕಳ್ಳನ ಒಳಗೆ ಅಷ್ಟು ಜ್ಞಾನವಿದ್ದರೆ ನಮ್ಮೊಳಗೆಲ್ಲವ? ನಾವು ಒಳಗೋದರೆ ಶಕ್ತಿ ತುಂಬಿಕೊಂಡು ಆ ಜ್ಞಾನನ ಹೊಂದಬಹುದು. ಎಲ್ಲರಿಗೂ ಇದೆ ಜ್ಞಾನ. ಪಿರಮಿಡ್ ಮಾಸ್ಟರ್ಸ್ ಯಾರು ಸಾಮಾನ್ಯರಲ್ಲ. ಉನ್ನತ ಲೋಕದಿಂದ ಬಂದಿರೋ ಆತ್ಮಸ್ವರೂಪರು ನಾವೆಲ್ಲರೂ. ನಮ್ಮೆಲ್ಲರದು ಕೊನೆ ಜನ್ಮ ಅಂತ ಸಾರ್ ಹೇಳಿದರು. ಕೊನೆ ಜನ್ಮ ಮಾಡ್ಕೊಳ್ಳೋಕ್ಕೆ ನಾವು ಜನ್ಮ ತಗೊಂಡಿದ್ವಿ. ಜನನ ಅಂದರೆ ಆತ್ಮದೇಹದ ಒಳಗೆ ಪ್ರವೇಶವಾಗುವುದು. ಮರಣ ಅಂದರೆ ಆತ್ಮದೇಹನ ಬಿಟ್ಟು ಹೋಗುವುದು. ಜನನ ಮರಣ ಚಕ್ರದ ಒಳಗೆ ನಾವು ಏನು ಮಾಡೋಕ್ಕೆ ಬಂದಿದ್ದೀವೋ ಅದು ಮಾಡಿ ನಾವು ಕೊನೆ ಮಾಡಿಕೊಂಡು ಆ ಸತ್ಯ ಲೋಕಕ್ಕೆ ಹೋಗಬೇಕು. ಅದೇ ಪಿರಮಿಡ್ ಮಾಸ್ಟರ್ ಕೆಲಸ. ನಾವೆಲ್ಲರೂ ಬಂದಿರೋದು ಸೇವೆ ಮಾಡಲಿಕ್ಕೆ. ಏನು ಸೇವೆ ಅಂದರೆ ನಮ್ಮ ಹತ್ರ ಏನಿದೋ ಅದು ಇನ್ನೊಬ್ಬರಿಗೆ ಕೊಡೋದೇ ಸೇವಾ. ದುಡ್ಡು ಕೊಡ್ಬೋದು, ಅನ್ನದಾನ ಮಾಡ್ಬೋದು, ಶ್ರಮದಾನ ಮಾಡ್ಬೋದು, ಜ್ಞಾನದಾನ ಮಾಡ್ಬೋದು, ಯಾವುದನ್ನು ಮಾಡ್ಬೋದು. ನಮ್ಮ ಹತ್ರ ಏನಿದೋ ಅದು ನಾವು ಕೊಡಬೇಕು. ಎಷ್ಟು ಧ್ಯಾನ ಮಾಡಿದ್ರೇನು, ಎಷ್ಟು ಜ್ಞಾನ ಹೊಂದಿದರೇನು ಪುಣ್ಯ ಬರಲ್ಲ, ಆನಂದವು ಸಿಗತ್ತೆ. ಸೇವೆ ಮಾಡಿದರೆ ಪುಣ್ಯ, ಇನ್ನೊಬ್ಬರಿಗೆ ಏನನ್ನ ಕೊಟ್ಟಿದ್ರೆ ಪುಣ್ಯ, ಇನ್ನೊಬ್ಬರಿಗಾಗಿ ನಾವು ಏನನ್ನ ಮಾಡಿದರೆ ಪುಣ್ಯ, ಅದು ಸೇವೆ. ದಾನವೇ ಧರ್ಮವು, ಧರ್ಮವೇ ಪುಣ್ಯವು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಏನಿದೆ ನಮ್ಮ ಹತ್ರ ಕೊಡ್ಬೋದು. ನಾನು ಬಿಸ್ನೆಸ್ ಮಾಡೋವನು, ಭಾಳ ದುಡ್ಡು ದುಡಿಯೋವನು. ಮೊದಲನೇ ದಿನ ಗುರುಗಳು ಕೂಡಿಸಿದ್ರು ಧ್ಯಾನಕ್ಕೆ. ಏನು ಮಾಯ ಮಾಡಿದ್ರು ಗೊತ್ತಿಲ್ಲ. ಬಿಸ್ನೆಸ್ ಮೇಲೆ, ದುಡ್ಡಿನ ಮೇಲೆ ಮೋಹ ಹೋಯ್ತು ನನಗೆ. ಆವತ್ತೇ ಗೊತ್ತಾಯಿತು, ನಾನು ಬಂದಿರೋದು ದುಡಿಯೋಕ್ಕಲ್ಲ, ಸೇವೆ ಮಾಡಲಿಕ್ಕೆ ಅಂತ ಗೊತ್ತಾಯ್ತು. ನಾನು ಸಂಕಲ್ಪ ಇಟ್ಕೊಂಡೆ, ಇಡೀ ಪ್ರಪಂಚದಲ್ಲಿ ನಾನು ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ಬೇಕು ಅಂತ. ಮತ್ತು ನಾನು ಹೇಳ್ಕೊಡ್ಬೇಕಂದ್ರೆ ನನಗೆ ಸಮಯ ಬೇಕು. ಅದಕ್ಕೆ ನಾನು ಬಿಸ್ನೆಸ್ ಬಿಟ್ಟುಬಿಟ್ಟೆ, ಪ್ರಾಪರ್ಟಿ ಮಾರಿಬಿಟ್ಟೆ, ಓಡಾಡ್ತಾ ಇದ್ದೀನಿ ಎಲ್ಲ ಇಡೀ ಪ್ರಪಂಚ. ಯಾಕೆ? ಸಾರ್ ಹೇಳಿದ್ರು, ನೀವು ಎಷ್ಟು ದುಡಿದರೇನು, ಎಷ್ಟು ಕೋಟಿ ಬ್ಯಾಂಕ್ ಡೆಪಾಸಿಟ್ ಇದ್ದರೇನು ನೀನು ₹1 ಮೇಲೆ ಲೋಕಕ್ಕೆ ತಗೊಂಡು ಹೋಗಲ್ಲ. ಆ ಲೋಕಕ್ಕೆ ಹೋದರೆ ಅಲ್ಲಿ ಮಾಸ್ಟರ್ಸು
ಎಷ್ಟು ಪ್ರಾಪರ್ಟಿ ದುಡಿದಿದ್ದೀಯೆ, ಎಷ್ಟು ಕೋಟಿ ಬ್ಯಾಂಕಲ್ಲಿತ್ತು ಅಂತ ಕೇಳಲ್ಲ. ಇಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇದೆ, ಕಣ್ಣಿಂದ ನೋಡ್ತಾರೆ, ತೋರಿಸ್ತಾರೆ, ಏನಿದೆ ನೋಡು ಅಂತ. ಏನು? ನೀನು ಧ್ಯಾನ ಪ್ರಚಾರ ಎಷ್ಟು ಮಾಡಿದೀ, ಎಷ್ಟು ಸ್ನೇಹಿತರನ್ನ ಹೊಂದಿದೀ ಅಂತ. ಇದು ಸೇವೆ. ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೇವೆ ಏನು? ಧ್ಯಾನ ಬೋಧನ, ಧ್ಯಾನ ಪ್ರಚಾರ. ಇದು ಮಾಡಬೇಕು. ಅದಕ್ಕೆ ನಾವು ಬಂದಿದ್ದೀವಿ. ಧ್ಯಾನಕ್ಕೆ ಮುಂಚೆ 10 ಜನ ಮಿತ್ರರಿಲ್ಲ ನನಗೆ. ಯಾಕೆ? ಯಾರೂ ಇಷ್ಟ ಆಗ್ತಾ ಇದ್ದಿಲ್ಲ. ಇವಾಗ ಇಷ್ಟ ಇಲ್ಲದವರು ಯಾರೂ ಇಲ್ಲ. ಲಕ್ಷಾಂತರ ಮಿತ್ರರನ್ನು ಹೊಂದಿದ್ದೀನಿ ನಾನು ಈ ಧ್ಯಾನ ಪ್ರಚಾರದಿಂದ. ಇದು ನಾವೆಲ್ಲರೂ ದುಡಿಬೇಕು. ಅದಕ್ಕೆ ಪತ್ರಿಸಾರು ಏನು ಮಾಡಿದಾರಂದರೆ, ಋಷಿಗಳು ಯಜ್ಞ ಯಾಗಗಳು ಮಾಡ್ತಾಯಿದ್ರು. ಪ್ರಕೃತಿ ಸಹಕರಿಸಬೇಕು, ಮಳೆ ಬರಬೇಕು, ಇಂಥವೆಲ್ಲ ಮಾಡ್ತಾಯಿದ್ರು. ಆದರೆ ಪತ್ರಿಸಾರು ಏನು ಮಾಡಿದಾರ? ಧ್ಯಾನ ಯಜ್ಞ ಅಂತ ಕರ್ನೂಲ್ 1999 ಮೊದಲನೇ ಯಜ್ಞ ಸ್ಟಾರ್ಟ್ ಮಾಡಿದರು. ಆ 1999ನಲ್ಲಿ ಇಡೀ ಪ್ರಪಂಚದಲ್ಲಿ ಒಂದು 5,000 ಪಿರಮಿಡ್ ಮಾಸ್ಟರ್ಸ್ ಇದ್ದರು. ಕೇವಲ 5,000. ಆ ಪ್ರೋಗ್ರಾಮ್ಗೆ ಒಂದು 2-3 ಸಾವಿರ ಪಿರಮಿಡ್ ಮಾಸ್ಟರ್ಸ್ ಬಂದಿದ್ದರು. ಅಂದರೆ ಸಾಮೂಹಿಕ ಧ್ಯಾನ ಸಂಕಲ್ಪ ಏನು ಮಾಡಿದ್ದರೇನೋ ಅದು ಅದ್ಭುತ ಅಂತ ನಮಗೆ ಗೊತ್ತಾಯಿತು. ಯಾಕೆ ಸಾರು ಮಾಡಿಸ್ತಾ ಇದ್ದಾರೆ ಅಂದರೆ, ಅದು ಆಮೇಲೆ ಧ್ಯಾನ ಯಜ್ಞ, ಧ್ಯಾನ ಮಹಾಯಜ್ಞ, ಧ್ಯಾನ ಮಹಾಚಕ್ರ ಈಗ ನಡೀತಾ 2012 ಕಡ್ತಾಲ್ ಮೊದಲನೇ ಧ್ಯಾನ ಮಹಾಚಕ್ರ ಆಯಿತು. 1999 5,000 ಪಿರಮಿಡ್ ಮಾಸ್ಟರ್ಸ್ ಇರೋರು 2012ಗೆ ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಸ್ ಆದರು. 40 ವರ್ಷದೊಳಗೆ ಸಾರೊಬ್ಬರೇ ಇದ್ದರು. 2012ಗೆ ಲ್ಯಾಕ್ಸ್ ಆಫ್ ಪಿರಮಿಡ್ ಮಾಸ್ಟರ್ಸ್ ಆದರು. ಆಮೇಲೆ ಅಲ್ಲಿಂದ ಧ್ಯಾನ ಮಹಾಚಕ್ರ, ಧ್ಯಾನ ಮಹಿಳಾ ಧ್ಯಾನ ಮಹಾಚಕ್ರ 2019 ಮಾಡಿದರು ಸಾರು. ಸ್ತ್ರೀ ಶಕ್ತಿನ ಜಾಗೃತಿ ಮಾಡಿದರು. ನಮ್ಮ ಗುರುಗಳು ಜಾಗೃತಿ ಮಾಡ್ದಂಗೆ ಸ್ತ್ರೀಯರನ್ನ ಯಾರೂ ಮಾಡಲಿಲ್ಲ. ಎಷ್ಟು ಮಹಿಳಾ ಮೆಡಿಟೇಟರ್ಸ್ ಪಿರಮಿಡ್ ಮಾಸ್ಟರ್ಸ್ ಇದ್ದೀವಿ ನಾವು. ಆ ಸ್ತ್ರೀ ಶಕ್ತಿದ ಪ್ರಭಾವ ಏನು ಅಂತ ಯಾರಿಗೂ ಗೊತ್ತಿಲ್ಲ. 2019 ಮಹಿಳಾ ಧ್ಯಾನ ಚಕ್ರದಿಂದ ಏನಾಯಿತು? ಒಬ್ಬ ಮಾತೆ ಬಂದಳು. ಯಾರು? ಕರೋನಾ ಮಾತ. ಆ ಕರೋನಾ ಮಾತ ಬಂದರೆ ಏನಾಯಿತು? ಎಲ್ಲರಿಗೂ ಟೈಮ್ ಸಿಕ್ತು ಧ್ಯಾನ ಮಾಡೋಕ್ಕೆ. ನಾನು 22 ವರ್ಷ ಊರು ಮನೆ ಬೀದಿ ಓಡಾಡಿ ಒಂದು ಚೂರು ಪ್ರಚಾರ ಧ್ಯಾನ ಮಾಡಿದ್ದೀನಿ. ಲಾಕ್ಡೌನ್ ಪೀರಿಯಡಲ್ಲಿ ಮನೆಯಲ್ಲಿ ಕೂತ್ಕೊಂಡು ಇಡೀ ಪ್ರಪಂಚ ಓಡಾಡಿದ್ದೀನಿ, ಒಂದು ಬೆಟ್ಟದಂಥ ಧ್ಯಾನ ಪ್ರಚಾರ ಮಾಡಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ? ಮಹಿಳಾ ಶಕ್ತಿ ಆ ಪ್ರಭಾವ ಏನು ಅಂತ 2019 ಗೊತ್ತಾಯ್ತು ರೀ. ಎಷ್ಟು ಜಾಗೃತಿ ಆಗಿದೆ. ಇವಾಗ ನಾವು 1 ಕೋಟಿ ಮೇಲೆ ಪಿರಮಿಡ್ ಮಾಸ್ಟರ್ಸ್ ಇದ್ದೀವಿ. ಮಿನಿಮಮ್ 1 ಕೋಟಿ. ನಾವು ದಿನಾಲಿ ಒಬ್ಬರನ್ನ ಮಾಂಸಾಹಾರ ಬಿಡಿಸಿ ಒಬ್ಬರಿಗೆ ಧ್ಯಾನ ಹೇಳ್ಕೊಟ್ರೆ ದಿನಾಲಿ 1 ಕೋಟಿ ಪಿರಮಿಡ್ ಮಾಸ್ಟರ್ಸ್ ಹೆಚ್ಚಿಗೆ ಆಗ್ತಾರೆ. ಕೇವಲ 3 ವರ್ಷ ಸಾಕು ಈ ಭೂಲೋಕ ದಿವ್ಯಲೋಕ ಆಗಬೇಕಂದ್ರೆ ನಾವೆಲ್ಲರೂ ಆ ಕೆಲಸ ಮಾಡಬೇಕು. ಅದಕ್ಕೆ ಎಲ್ಲಿ ಏನು ಪ್ರೋಗ್ರಾಮ್ ನಡೆದ್ರೇನು ಅದಕ್ಕೆ ನಾವೇನು ಮಾಡಬೇಕು? ಸೇವೆ ಮಾಡಬೇಕು. ಕೇಳೋ ಕೆಲಸ ಇಲ್ಲ. ನಾನು, ನನ್ನ ತಾಯಿ, ನನ್ನ ತಂದೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದು ಚಿಕ್ಕ ಕುಟುಂಬ. ನಾವೆಲ್ಲರೂ ಸೇರಿದರೆ ವಸುಧೈಕ ಕುಟುಂಬ. 2 ಕುಟುಂಬದ ಧರ್ಮ ನಮ್ಮದೇ. ಮನೆಗೆ ತರಕಾರಿ ಬೇಕು, ಹಾಲು ಬೇಕು, ಏನನ್ನ ಅಕ್ಕಿ ಬೇಕಂದರೆ ಕೇಳಬೇಕಾ? ನಾವೇ ತರ್ತೀವಲ್ಲ. ಮತ್ತು ಈ ವಸುಧೈಕ ಕುಟುಂಬ ಏನು ಪ್ರೋಗ್ರಾಮ್ ನಡೆದ್ರೇನು ಕೇಳಬೇಕಾ ಯಾರನ್ನ? ಏನನ್ನ ಕೊಡು ಅಂತ? ನಾವು ಕೊಡೋದು ನಮ್ಮ ಧರ್ಮ. ಕೊಡೋದು ಪ್ರಾಕ್ಟೀಸ್ ಮಾಡಬೇಕು. ನಾವು ಏನು ಕೊಟ್ಟರೆ ಅದಕ್ಕೆ 1000 ಪಟ್ಟು ನಮಗೆ ಬರುತ್ತೆ ರೀ. ಜ್ಞಾನ ಕೊಡ್ರಿ, ಏನೇ ಕೊಡ್ರಿ. ನಾನು ಜ್ಞಾನ ಕೊಡ್ತಾ ಇದ್ದೀನಿ. ನೀವೆಲ್ಲರೂ ಇವತ್ತು ನನ್ನ ಮಿತ್ರರಾದರು. ಎಷ್ಟು ಮಿತ್ರರನ್ನು ಹೊಂದಿದ್ದೀನಿ ನಾನು. ಸುಮ್ಮನೆ ಹೊಂದಿಲ್ಲ. ನನ್ನ ಜ್ಞಾನ ಕೊಡ್ತಾ ಇದ್ದೀನಿ, ನನಗೆ ಲಾಭ. ಅದಕ್ಕೆ ನಮ್ಮ ಸೊಸೈಟಿಗೆ ಪಿರಮಿಡ್ ಪ್ರಿನ್ಸಿಪಲ್ ಸೊಸೈಟಿ 4 ಪಿಲ್ಲರ್ಸ್. 1 ದುಡ್ಡು ಕೊಡೋರು, ಆರ್ಥಿಕ ದಾನ ಮಾಡೋರು.
ಎರಡನೇದು ಆರ್ಗನೈಸರ್ಸ್. ಇವಾಗ ಈ ಪ್ರೋಗ್ರಾಮ್ ನಡಿಬೇಕಂದ್ರೆ ಆರ್ಗನೈಸರ್ಸ್, ಈ ಪ್ರೋಗ್ರಾಮ್ ನಡಿಬೇಕಂದ್ರೆ ದುಡ್ಡು ಕೊಡೋರು. ಮೂರನವರು ಸೇವಾ, ಕುರ್ಸಿ ತೆಗೆಯೋದು, ಎಲ್ಲನೂ ಕೂಡಿಸೋದು, ಬಡಿಸೋದು. ಆಮೇಲೆ ಕೊನೆಗೆ ನಾವು ಬರ್ತೀವಿ ಹೇಳಕ್ಕೆ, ದೊಡ್ಡ ಸುದ್ದಿ. ದುಡ್ಡು ಕೊಡೋನಿಲ್ಲ, ಆರ್ಗನೈಸ್ ಮಾಡೋನಿಲ್ಲ, ಸೇವೆ ಮಾಡೋನಿಲ್ಲ. ನಾವು ಏನು ಬಂದು ಏನು ಮಾಡ್ತೀವಿ? ನಾವು ದೊಡ್ಡ ಸುದ್ದಿ ನಾವು ಹೇಳೋದು 4 ಪಿಲ್ಲರ್ಸ್, 4 ಕೆಲಸ ನಮ್ಮ ಧರ್ಮ. ನಾವೇನು ಕೊಡಬೇಕು? 10% ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್ ನಮ್ಮ ಕುಟುಂಬಕ್ಕೆ ದಾನ ಕೊಡಬೇಕು. 10%. ಎಲ್ಲೇ ಪ್ರೋಗ್ರಾಮ್ ನಡೀಲಿ ಕೇಳಬಾರ್ದವರು ನಾವೇ ಕೊಡಬೇಕು. ಇದು ನಮ್ಮ ಧರ್ಮ. ಎರಡನೇದು ಆರ್ಗನೈಸೇಷನ್. ಕಡ್ತಾಲ್ ಕೈಲಾಸಪುರಿ ಡಿಸೆಂಬರ್ 20ರಿಂದ 31ವರೆಗೆ 11 ದಿನ ಅಲ್ಲಿ ಕನಿಷ್ಠ ದಿನಾಲಿ 1 ಲಕ್ಷ ಜನ ಊಟ ಮಾಡ್ತಾರೆ. ಅಷ್ಟು 25-30 ಸಾವಿರ ಜನಕ್ಕೆ ಎಲ್ಲ ಅಕಾಮಿಡೇಷನ್ ಮಾಡ್ತಾರೆ. 3 ತಿಂಗಳ ಮೊದಲೇ ಬಡ್ಡಿ ಇಲ್ದಂಗೆ ದುಡ್ಡು ಕೊಡೋ ಮಹಾನುಭಾವರಿದ್ದಾರೆ. ಕಲೆಕ್ಷನ್ ಕೊನೆಗೆ ಬರುತ್ತೆ. 3 ತಿಂಗಳ ಎಲ್ಲ ಬಿಟ್ಟು ಫ್ಯಾಮ್ಲಿ ಅಲ್ಲಿ ಹೋಗಿ ಆರ್ಗನೈಸ್ ಮಾಡೋರಿದ್ದಾರೆ, ಸೇವೆ ಮಾಡೋರಿದ್ದಾರೆ. ಅವರೆಲ್ಲರೂ ಮಾಡಿದ್ದಾರೆ, ನಾವು ಎಂಜಾಯ್ ಮಾಡ್ತೀವಿ. ಯಾರಿಗೆ ಭಾಗ್ಯ ಅಂದರೆ ಆ ದುಡ್ಡು ಕೊಡೋವ್ರಿಗೆ, ಆರ್ಗನೈಸ್ ಮಾಡೋವ್ರಿಗೆ, ಸೇವೆ ಮಾಡೋವ್ರಿಗೆ. ಅವ್ರ ಹಿಂದೆ ಡೈರೆಕ್ಟರ್ಸ್ ಕಾಣಿಸಲ್ಲ, ಅವರು ಆ್ಯಕ್ಟರ್ಸ್ ಕಾಣಿಸ್ತಾರ. ನಮ್ಮ ಧರ್ಮ ಏನು? ಕೊಡೋದು. ಕೊಟ್ಟಿದ್ರೆ ಏನಾಗುತ್ತೆ? ನಮಗೆಲ್ಲ ಈ ಜ್ಞಾನ ಬೇಕು. ಹುಬ್ಳಿ ಚಂದ್ರಶೇಖರ್ ಅಂತ ಒಬ್ಬರಿದ್ದಾರೆ, ನಮ್ಮ ಮಾಸ್ಟರ್, ಪಿರಮಿಡ್ ಮಾಸ್ಟರ್. ಅವರು ಬಾಲಕೃಷ್ಣ ಅವರು ಬೀಗರ್ ಭಾವ ಹೋಗ್ತಾರೆ, ಸೇತ್ ಬಾಲಕೃಷ್ಣ. ನಾನು ಕಡ್ತಾಲ್ 3 ವರ್ಷದ ಕೆಳಗೆ ಕಡ್ತಾಲು ಅಲ್ಲಿ ಕೂತ್ಕೊಂಡ್ರೆ ಅವ್ರು ಬಂದರು. ಅವ್ರ ಅನುಭವಕ್ಕೆ ಹೇಳಿದ್ದೀನಿ ನಾನು. ಅವ್ರು ಹೇಳಿದರು, ಸರ್ ನಾವೆಲ್ಲ ಭಾಳ ರಿಚ್ಚು, ಕುಡಿಯೋದು, ತಿನ್ನೋದು, ಜಲಸ ಮಾಡೋರು. ನಾನು ಮೊದಲು ಸಸ್ಯಾಹಾರಿ ಆಗಿದ್ದೀನಿ, ಬಾಲಕೃಷ್ಣ ಮೊದಲು ಧ್ಯಾನಿ ಆಗಿದ್ದಾನೆ. ನಾನು ಬಾಲಕೃಷ್ಣ ಸಾರದಿಂದ ಧ್ಯಾನಕ್ಕೆ ಬಂದಿದ್ದೀನಿ. ಧ್ಯಾನಕ್ಕೆ ಬಂದ ಮೇಲೆ ನಾನು ಪ್ರಾಪರ್ಟಿ ಎಲ್ಲ ಲಾಸ್, 1 ರೂಪಾಯಿ ಜೋಬಲ್ಲಿಲ್ಲ. ನನ್ನ ಪರಿಸ್ಥಿತಿ ಹಾಗೆ ಆಯಿತು. ಬಾಲಕೃಷ್ಣ ಸಾರು ನನಗೆ ಒಂದು ಉದ್ಯೋಗ ಕೊಡಿಸಿದ್ರು, ಜಾಬ್ ಹೈದರಾಬಾದಲ್ಲಿ. 6,000 ತಿಂಗಳಕ್ಕೆ ನನಗೆ ಸಂಬಳ. ಮನೆಯಿಂದ ಆಫೀಸ್ಗೆ ಬಸ್ಸಲ್ಲಿ ಹೋಗ್ಬೇಕಂದ್ರೆ ದುಡ್ಡು ಖರ್ಚಾಗುತ್ತೆ, ಆಫೀಸಿಂದ ಮನೆಗೆ ಬರಬೇಕಂದ್ರೆ ದುಡ್ಡು ಖರ್ಚಾಗುತ್ತೆ. ನಾನು ನಡ್ಕೊಂಡು ಹೋಗ್ತಾಯಿದ್ದೆ, ನಡ್ಕೊಂಡು ಬರ್ತಾಯಿದ್ದೆ. ಆದರೆ ತಿಂಗಳಕ್ಕೆ 600 ರೂಪಾಯಿ ಪಿರಮಿಡ್ ಸೊಸೈಟಿಗೆ ನಾನು ಕೊಡ್ತಾಯಿದ್ದೆ. ನನ್ನ ಸಂಬಳ 10,000 ಆಯಿತು, ತಿಂಗಳಿಗೆ 1,000 ಕೊಟ್ಟೆ. 20,000 ಆಯಿತು, ತಿಂಗಳಿಗೆ 2,000 ಕೊಟ್ಟೆ. 50,000 ಆಯಿತು, ತಿಂಗಳಿಗೆ 5,000 ಕೊಟ್ಟೆ. ಲಕ್ಷ ಆಯಿತು, ತಿಂಗಳಿಗೆ 10,000 ಕೊಟ್ಟೆ. ಇವಾಗ ನನ್ನ ದೊಡ್ಡ ಸೌತ್ ಇಂಡಿಯಾ ರೈಲ್ವೆ ಕಾಂಟ್ರಾಕ್ಟರ್. ತಿಂಗಳಕ್ಕೆ ಪಿರಮಿಡ್ ವ್ಯಾಲಿಗೆ 50,000 ಕೊಡ್ತೀನಿ. ಕಡ್ತಾಲ್ ಪ್ರೋಗ್ರಾಮ್ಗೆ 1 ಲಕ್ಷ ಕೊಡ್ತೀನಿ. PMC ತೆಲುಗು 1 ಲಕ್ಷ ಕೊಡ್ತೀನಿ. ಎಲ್ಲಿಂದ ಬರ್ತಾಯಿದೆ? ಕೊಡ್ತಾಯಿದ್ರೆ ಬರುತ್ತೆ ರೀ. ಅವ್ರೇನು ಎಕ್ಸ್ಪೆಕ್ಟ್ ಮಾಡಿ ನನಗೆ ಬರಬೇಕಂತ ಕೊಟ್ಟಿಲ್ಲ. ಇದು ನನ್ನ ಧರ್ಮ, ದಾನವೇ ಧರ್ಮ ಅಂತ ಅವರು ಕೊಟ್ಟಿದ್ದಾರೆ. ಅದೇನು ಮತ್ತೆ ಬರ್ತಾಯಿದೆ. ನಮ್ಮ ಸೊಸೈಟಿ ಅಂದರೆ ಏನು? ಕರ್ನಾಟಕನ, ಆಂಧ್ರನ, ಸೌತ್ ಇಂಡಿಯಾನ, ನಾರ್ತ್ ಇಂಡಿಯಾನ, ಈ ದೇಶನ, ಇಡೀ ಜಗತ್ತೇ ನಮ್ಮ ಸೊಸೈಟಿ. ಸಾರ್ ಹೇಳ್ತಾಯಿದ್ರು, ಈ ಲೋಕದೇ ನಮ್ಮದಲ್ಲೋ, ಇದು ಪರಲೋಕ, ನಮ್ಮದು ಇಹಲೋಕ ಮೇಲೆ ಇದೆ. ಈ ಲೋಕನೇ ನಮ್ಮದಲ್ರಿ, ನಮ್ಮ ಸ್ಟೇಟು. ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಅಂದರೆ ನಾವು ಎಲ್ಲಿದ್ದೀವಿ? ಒಂದಾಗಿದ್ದೀವ್ಯಾ? ಇಲ್ಲ ರೀ. ನಾನು ಅಕ್ಟೋಬರ್, ನವಂಬರ್, ಡಿಸೆಂಬರ್ 3 ತಿಂಗಳ ಕೈಲಾಸಪುರಿ ಅನ್ನದಾನಕ್ಕೆ ಭಿಕ್ಷೆ ಬೇಡ್ಕೊಂತ ಓಡಾಡ್ತೀನಿ. ನಾನಿರೋದು ಬ್ಯಾಂಗ್ಳೂರು, ನಂದು ಕರ್ನಾಟಕನ? ಹೇಳ್ರಿ, ಎಲ್ಲ ನಮ್ಮದೇ. ಇವತ್ತು ಅದೇ ಕೆಲಸಕ್ಕೆ ಬಂದಿದ್ದೀನಿ ನಾನು, ಇವೆಲ್ಲರನ್ನ ಆಹ್ವಾನಿಸೋಕ್ಕೆ. ಡಿಸೆಂಬರ್ 21ರಿಂದ 31ವರೆಗೆ 11 ದಿನ
ಧ್ಯಾನ ಮಹಾಯಾಗ ನಡೆಯುತ್ತೆ. ನೀವೆಲ್ಲರೂ ಒಂದು ಸಾರಿ ಬನ್ನಿರಿ. ಒಂದು ದಿನ ಅಲ್ಲಿದ್ದರೆ ಆ ಶಕ್ತಿ ಪ್ರಭಾವ ಏನೋ ಗೊತ್ತಾಗುತ್ತೆ. ಯಾಕಂದರೆ ಕನಿಷ್ಠ ಒಂದು 30,000 ಜನ ಧ್ಯಾನ ಮಾಡ್ತಾರೆ. ಇವತ್ತು ಇಷ್ಟು ದಿನ ಧ್ಯಾನ ಮಾಡಿದ್ರೆ ಹೇಗಿತ್ತು ಧ್ಯಾನ? ಎಷ್ಟು ಅದ್ಭುತ. ಮತ್ತು 30-40 ಸಾವಿರ ಜನ ಧ್ಯಾನ ಮಾಡೋ ಸ್ಥಳದಲ್ಲಿ ಎಷ್ಟು ಪ್ರಭಾವ ಇರುತ್ತೆ. ಯಾ ಕೇದಾರ್ ಯಾ ಬದರಿ ಹೋದ್ರೇನು ಏನು ಲಾಭವಿಲ್ಲ, ದುಡ್ಡು ಖರ್ಚು. ಇಲ್ಲಿ ಬಂದರೆ ಊಟ ಫ್ರೀ, ಉಳ್ಕೊಳ್ಳೋಕ್ಕೆ ಜಾಗ ಫ್ರೀ. ಅದ್ಭುತ. ಎಲ್ಲಿದ್ದರೇನು ಬಿಡಬಾರ್ದು. ಒಂದು ದಿನ ಬಂದು ನೋಡ್ರಿ, ಏನು ಅದ್ಭುತನೂ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಂದು ಸಾರಿ ಬಂದರೆ ಇನ್ನು ನೀವು ಇರಲ್ಲ, ಕಂಟಿನ್ಯೂ ಬರ್ತೀರಿ. ನಿಮ್ಮನ್ನೆಲ್ಲರನ್ನ ಆಹ್ವಾನಿಸೋಕ್ಕೆ ನಾನು ಬಂದಿದ್ದೀನಿ. ಮತ್ತು ಅಲ್ಲಿ ಒಂದು ದಿನಕ್ಕೆ ಕನಿಷ್ಠ 1,00,000 ಜನ ಊಟ ಮಾಡ್ತಾರೆ. ಬೆಳಗಿಂದ ರಾತ್ರಿವರೆಗೆ ತಿಂಡಿ, ಮಧ್ಯಾಹ್ನ ರಾತ್ರಿ 11 ದಿನ ಅಷ್ಟು ಜನ ಯೋಗಿಗಳಿಗೆ ಅನ್ನದಾನ ಮಾಡ್ತಾರೆ. ಒಬ್ಬ ಯೋಗಿಗೆ ಅನ್ನದಾನ ಮಾಡಿದರೆ 1,00,000 ಜನಕ್ಕೆ ಅನ್ನದಾನ ಮಾಡ್ದಂಗೆ. ಆ ಅನ್ನದಾನ ಪುಣ್ಯ ಬೇಕಂದರೆ ನಾವೆಲ್ಲರೂ ಎಷ್ಟನ್ನು ಕೊಡ್ಬೋದು? ಒಂದು 100 ರೂಪಾಯಿ ಕೊಡ್ಬೋದು. ನಾವು ಎಷ್ಟು ಪಿರಮಿಡ್ ಮಾಸ್ಟರ್ಸ್ ಇದ್ದೀವಿ. ಒಂದು 100 ರೂಪಾಯಿ ಕೊಟ್ಟರೇನು ಬೇಕಾದಷ್ಟು ದುಡ್ಡು ಬರುತ್ತೆ. ಅದ್ಭುತ. ಅನ್ನದಾನ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಭಾಗವಿರುತ್ತೆ, ಪಾರ್ಟಿಸಿಪೇಷನ್. ನಾನು ಈ 3 ತಿಂಗಳಾದ ಮೇಲೆ ವಶಿಷ್ಠ ಗೌತಮಿ ಪಿರಮಿಡ್ ಅಂತ ರಾಜಮಂಡ್ರಿ ಹತ್ರ 200x200 ಪಿರಮಿಡ್ 2 ತಿಂಗಳು ಅದಕ್ಕೆ ಭಿಕ್ಷೆ ಓಡಾಡ್ತೀನಿ. ಮಾರ್ಚ್ ಏಪ್ರಿಲ್ ಬುದ್ಧ ಪೌರ್ಣಿಮೆ ಬ್ಯಾಂಗ್ಳೂರು, ಅದಕ್ಕೆ ಭಿಕ್ಷಕ್ಕೆ ಓಡಾಡ್ತೀನಿ. ಹೋಗಿದ್ದ ತಿಂಗಳೆಲ್ಲ ಸೆಪ್ಟೆಂಬರ್ ಒರಿಸ್ಸಾ ಎಲ್ಲ ಓಡಾಡಿ ಧ್ಯಾನ ಕುಂಭ ಅಂತ ರಿಷಿಕೇಶಲ್ಲಿ ಈ ತಿಂಗಳ 16ರಿಂದ 20ವರೆಗೆ 5 ದಿನ ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಮಹಾಧ್ಯಾನ ಯೋಗ ಕುಂಭ ಅಂತ. ಅದಕ್ಕೆ ಭಿಕ್ಷೆ ಓಡಾಡಿ ಬಂದಿದ್ದೀನಿ. ಯಾವ ಸ್ಟೇಟು ನಂದು, ಯಾವ ಊರು ನನ್ನದು? ಪಿರಮಿಡ್ ಮಾಸ್ಟರ್ ಅಂದರೆ ಊರಿಲ್ಲ, ಸ್ಟೇಟ್ ಇಲ್ಲ, ಏನಿಲ್ಲ ರೀ, ಎಲ್ಲ ನಮ್ಮದೇ. ನೀವು PMC ಹೊಡಿದ್ರೆ ಧ್ಯಾನಕ್ಕೊಂಬ ರಿಷಿಕೇಶ್ ಅಂತಿರುತ್ತೆ, 100 ರೂಪಾಯಿ ಕಳಿಸ್ಬೋದು. ಏನ್ರಿ ಪಿರಮಿಡ್ ಕೈಲಾಸಪುರಿ 100 ರೂಪಾಯಿ ಕಳಿಸ್ಬೋದು. ಒಂದು 100 ರೂಪಾಯಿ ಏನು ಕಡಿಮೆ. ಒಂದು ಫಿಲಿಮ್ ನೋಡ್ತೀರಲ್ಲ ಫ್ಯಾಮಿಲಿ, 1,000 ಒಂದು ಪ್ರೋಗ್ರಾಮ್ ಕೊಡ್ರಿ, ಅದು ಏನು ಫಲ ಬರುತ್ತೋ ನಿಮಗೆ ಗೊತ್ತಾಗುತ್ತೆ. ಕೊಟ್ಟು ನೋಡಬೇಕು ನಾವು. ಕೊಳ್ಳಿಲ್ಲ ಅಂದರೆ ಗೊತ್ತಾಗಲ್ಲ ನಮಗೆ. ಅದೇ ಸೇವೆ, ಅದೇ ಲಕ್ಷ್ಮಿ. ನಾವು ನೆನಪು ಮಾಡಬಾರ್ದು. ನೀವೇ ಎಲ್ಲರೂ ಕೊಡಬೇಕು. ನಾವೆಲ್ಲರೂ ಒಂದೇ ರೀ, ನಾವೆಲ್ಲರದು ಧರ್ಮ ಇದು. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸಾರ್ ಟೈಮ್ ಸಿಕ್ಕಿದರೆ ಟೈಮ್ನ ಧ್ಯಾನಕ್ಕೆ ಉಪಯೋಗಿಸ್ಕೊಂಡು ಪಾರ್ವತಿನ ಹೊಂದಬೇಕು. ಟೈಮ್ ಸಿಕ್ಕಿದರೆ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಮಾಡಿ ಜ್ಞಾನನ ಹೊಂದಬೇಕು. ಟೈಮ್ ಸಿಕ್ಕಿದರೆ ಸೇವೆ ಮಾಡಬೇಕು. ಸೇವೆ ಅಂದ್ರೇನು? ಧ್ಯಾನ ಬೋಧನೆ, ಧ್ಯಾನ ಪ್ರಚಾರ, ಧ್ಯಾನ ಸೇವೆ. ದುಡ್ಡಿದ್ರೆ ದುಡ್ಡು ಕೊಡ್ರಿ, ಸೇವೆ ಮಾಡೋದ್ರೆ ಸೇವೆ ಮಾಡಿರಿ, ಆರ್ಗನೈಸ್ ಮಾಡೋದಿದ್ರೆ ಆರ್ಗನೈಸ್ ಮಾಡಿರಿ. ನಾನು ಪ್ಯಾಂಪ್ಲೆಟ್ಸ್ ತಂದಿದ್ದೀನಿ. ನಮ್ಮ ಮಂಜುನಾಥ್ ಅವರು ಎಲ್ಲರೂ ಪ್ಯಾಂಪ್ಲೆಟ್ಸ್ ಕೊಡ್ತಾರೆ. ಆಮೇಲೆ ರಿಸೀಟ್ ಬುಕ್ಸ್ ತಂದಿದ್ದೀನಿ ನಾನು ಮನೋರಮ್ ಮೇಡಮ್ಗೆ, ಶಂತಳಾ ಮೇಡಮ್ಗೆ, ಚನ್ನಬಸವ ಮಾಸ್ಟರ್ಗೆ ಕೊಡ್ತೀನಿ. ಎಷ್ಟೇ ಕೊಡ್ರಿ, ಒಂದು 100 ಯಾರನ್ನೇ ಆಗಲಿ ಪುಸ್ತಕ ಇಸ್ಕೋಬೋದು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ 4 ಜನ ಇದ್ದರೆ 100 ರೂಪಾಯಿ 4 ರಸೀಟ್ ಬರೆದು ಬಿಡ್ರಿ. ಯಾರನ್ನ ಕೊಟ್ಟರೆ ಬರೀರಿ, ಇಲ್ಲಾಂದ್ರೆ ರಸೀಟ್ ಬುಕ್ ಕೊಟ್ಬಿಡ್ರಿ. ನಮ್ಮ ಹತ್ರ ಪುಸ್ತಕ ಇದ್ದರೆ ನಾವು ಭಿಕ್ಷೆ ಬೇಡ್ಕೊತೀವಿ, ಇಲ್ಲಾಂದರೆ ಬೇಡಲ್ಲ. ಇನ್ನೊಬ್ಬರ ಹತ್ರ ನಾವು ಇಸ್ಕೊಂಡ್ರೆ ಏನಾಗುತ್ತೆ? ಅದು ನಮಗೆ ಪುಣ್ಯ, ಅವರಿಗೆ ಭಾಗ್ಯ. ಕೇಳಿಲ್ಲ ಅಂದರೆ ಯಾರು ಕೊಡಲ್ಲ. ತವ್ರ ಮನೆಯವರು, ಫ್ರೆಂಡ್ಸು, ರಿಲೇಟಿವ್ಸು, ಒಂದು ಫೋನ್ ಸಾಕ್ರಿ, ಒಂದು ಪುಸ್ತಕ ನಾವು ಫಿಲ್ ಮಾಡಬೇಕಂದ್ರೆ ದೊಡ್ಡ ಸುದ್ದಿ ಅಲ್ಲ. ನಿಮ್ಮೆಲ್ಲರನ್ನ ಭಿಕ್ಷೆ ಬೇಡ್ಕೊಂಡಕ್ಕೆ ನಾನು ಇವತ್ತು ಬಂದಿದ್ದೀನಿ. ನನಗೆ ಬೇರೆ ಪ್ರೋಗ್ರಾಮ್ ಇದೆ, ಬಳ್ಳಾರಿಗೆ ಹೋಗ್ಬೇಕು ನಾನು. ಅದಕ್ಕೆ ನಾನು ಹೇಳಿದೆ, ಬೆಳಿಗ್ಗೆ ನಾನು ಕೊಟ್ಬಿಟ್ರಿ ಟೈಮ್, ನಾನು ಮತ್ತೆ ಬಳ್ಳಾರಿಗೆ ಹೋಗಿ ಭಿಕ್ಷೆ ಬೇಡ್ಕೋಬೇಕು. ಇಡೀ ಕರ್ನಾಟಕ ನನಗೆ ಡ್ಯೂಟಿ ಕೊಟ್ಟಿದ್ದಾರೆ, ಭಿಕ್ಷೆ ಬೇಡ್ಕೊಳ್ಳೆ ಡ್ಯೂಟಿ. ನಿಮ್ಮೆಲ್ಲರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವೆಲ್ಲರೂ ಸಹಕಾರ ಮಾಡಿರಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.